ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಶಿಲ್ಪಾ ಶಿವ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಎಲ್ಲರೂ ನನ್ನ ಶಿಲ್ಪಾ ಶಿವ ಕನ್ನಡ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಫ್ರೆಂಡ್ಸ್. ಹೇಗಿದೆ? ಚೆನ್ನಾಗಿದೆ. ನೀವು ಯಾವುದೇ ಪೂಜೆಯನ್ನು ಮಾಡಿ ಫ್ರೆಂಡ್ಸ್, ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ನೀವು ಎಷ್ಟು ಆಡಂಬರದಿಂದ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡುವುದು ಮುಖ್ಯ. ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡುತ್ತೀರೋ ಆ ಪೂಜೆ ದೇವರಿಗೆ ಖಂಡಿತ ಇಷ್ಟವಾಗುತ್ತೆ. ನಾನು 2011ರಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸಿದ್ದು ಸ್ನೇಹಿತರೆ. ಇದು ನನ್ನ 15ನೇ ವರ್ಷದ ಪೂಜೆ 2025ಕ್ಕೆ. ನಾನು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ದೀನಿ ಅದಕ್ಕೆ ಒಂದು ಇಲ್ಲಿ ಉದಾಹರಣೆ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ನನ್ನ ಮಗಳು ಹುಟ್ಟಿದ ದಿನ 2014 ಆಗಸ್ಟ್ 8, ಅದು ವರಮಹಾಲಕ್ಷ್ಮಿ ಹಬ್ಬದ ದಿನವೇ. ನಾನು ಪೂಜೆ ಮಾಡುತ್ತಾನೆ ಡೆಲಿವರಿ ಪೇನ್ ಬಂದಿತ್ತು. ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಸಂಪೂರ್ಣವಾಗಿ ಮಾಡಿ ಮಧ್ಯಾಹ್ನ 3 ಗಂಟೆಗೆ ನನ್ನ ಡೆಲಿವರಿ ಆಯಿತು. ಅದು ಪೂಜೆ ವಿಶೇಷ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನನ್ನ ಮಗಳು ಹುಟ್ಟಿ ಬಂದಿದ್ದು. ಈ 2025 ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಮತ್ತೆ 10 ವರ್ಷಗಳ ನಂತರ ನನ್ನ ಮಗಳ ಹುಟ್ಟಿದ ಹಬ್ಬ ಬಂದಿದೆ. ಆಗಸ್ಟ್ 8, 2025 ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಹುಟ್ಟಿದ ಹಬ್ಬ ಬಂದಿದೆ. ಎಲ್ಲರಿಗೂ ಈ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಹಾಗೂ ನನ್ನ ಮಗಳ ಹುಟ್ಟಿದ ಹಬ್ಬ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ನನ್ನ ಶಿಲ್ಪಾ ಶಿವ ಕನ್ನಡ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಸಪೋರ್ಟ್ ಮಾಡಿ ಹೀಗೆ.